ಅದು ಏನಿರ್ಬೋದು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ ಅಷ್ಟೇ ಸರ್. ಹೆದರ್ಕೋಬೇಡಿ ಬಾಲರಾಜ್, ನೀವ್ ಅನ್ಕೊಂಡಾಗ ಏನೂ ನಿರ್ಧಾರ ತಗೊಂಡಿಲ್ಲ. ಜಸ್ಟ್ ಮಿಸ್. ಏಯ್ ತಗ ತಲೆ ಅಂದೆ ಸರ್. ಈಗ ನಾನು ವಿಷಯ ಹೇಳಬೇಕೋ ಇಲ್ವೋ? ಹೇಳಿ ಸರ್. ಸೊ ನಾನು ಇನ್ನೂ 2 ಸೂಪರ್ವೈಸರ್ಗಳನ್ನ ಹೈರ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ಅವ್ರು ಹೈರ್ ಆದ್ರೆ ಇನ್ ಮುಂದೆ ನಿಮ್ಮ ಕೆಲಸ ಎಲ್ಲ ಈಸಿಯಾಗಿ ಸ್ಮೂತ್ ಆಗುತ್ತೆ. ಸರ್, ಅಂತ ಕೆಪಾಸಿಟಿ ಇರೋರು ಇಲ್ಲಿ ಯಾರಿದ್ದಾರೆ ಸರ್? ಅವರು ನಿಮಗೆ ಗೊತ್ತಿರೋರೆ ಬಾಲರಾಜ್. ಇನ್ಫ್ಯಾಕ್ಟ್ ಅವರಿಲ್ಲಿ ನಿಮ್ಮ ಜೊತೆನೆ ವರ್ಕ್ ಮಾಡ್ತಿದ್ದಾರೆ. ಯಾರು ಅಂತ ಗೊತ್ತಾಗಿಲ್ವಾ? ಓಕೆ, ನಾನು ನಿಮ್ಮೆಲ್ರಿಗೂ ಒಂದು ಕ್ಲೂ ಕೊಡ್ತೀನಿ, ಈಗ ಕಂಡು ಹಿಡೀರಿ. ಅವರಿಗೆ ಈ ಪ್ರಮೋಷನ್ನು ಅವ್ರ ಮ್ಯಾರೇಜ್ ಗಿಫ್ಟ್ ಆಗಿರುತ್ತೆ. ಇರಿ, ನಾನಿನ್ನು ಹೆಸರೇ ಹೇಳಿಲ್ಲ, ನೀವು ಅಷ್ಟು ಬೇಗ ಚಪ್ಪಾಳೆ ತಟ್ತಾ ಇದ್ದೀರಾ ಸರ್. ಇನ್ಮೇಲೆ ಹಾಗಾದ್ರೆ ಮೈನಾನು ಜಯಂತಿನೂ ಸೂಪರ್ವೈಸರ್ಸ್ ಅಂತ ಹೇಳಕ್ ಬರ್ತಿದ್ದೀರಾ ಸರ್? ಎಕ್ಸಾಕ್ಟ್ಲಿ. ಕಂಗ್ರಾಟ್ಸ್ ಧ್ರುವ, ಕಂಗ್ರಾಟ್ಸ್ ಮೈನಾ. ಜಯಂತಿ, ಆನಂದ್, ನಿಮಗೂ ಕಂಗ್ರಾಟ್ಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಮೈನಾ, ಹೋಗ್ ಪುಷ್ಪಕ್ ಸರ್ ಥ್ಯಾಂಕ್ಸ್ ಹೇಳೋಗು. ಸರ್, ನನಗೆ ಈ ಅಧಿಕಾರ ಪಟ್ಟ ಇದ್ಯಾವುದು ಬೇಡ ಸರ್. ನನಗೆ ಸೂಪರ್ವೈಸರ್ ಆಗಕ್ಕೆ ಇಷ್ಟ ಇಲ್ಲ. ಮೈನಾ, ನಿಂಗೇನು ಹುಚ್ಚಿಡ್ದಿದ್ಯಾ? ಯಾಕೆ ಹಿಂಗ್ ಮಾತಾಡ್ತಿದ್ಯಾ? ಅಕ್ಕ, ಇದ್ ನನ್ ಪ್ರತಿಭೆಗೋ ಇಲ್ಲ ಈ ಕಂಪನಿ ಅವಶ್ಯಕತೆಗೋ ಕೊಟ್ಟಿದ್ದಿದ್ರೆ ನಾನ್ ಸಂತೋಷವಾಗಿ ಹೂ ಅಂತ ಹೇಳ್ತಿದ್ದೆ. ಆದ್ರೆ ಈ ಮದ್ವೆ ಕೊಡ್ತಿದ್ದೀನಿ ಅಂತ ಹೇಳ್ತಿದ್ದೀರಲ್ವಾ ಸರ್, ಇದನ್ನ ನನ್ ಕೈಲಿ ಒಪ್ಕೊಳಕ್ ಆಗಲ್ಲ. ಮೈನಾ, ಈ ಪ್ರಮೋಷನ್ನ ನಾನು ನಿನ್ನ ವೆಡ್ಡಿಂಗ್ ಗಿಫ್ಟ್ ಆಗಿ ಕೊಡ್ತಿದ್ದೀನಿ ಅಂದ ತಕ್ಷಣ ನಿನಗೆ ಟ್ಯಾಲೆಂಟ್ ಇಲ್ಲ ಅಂತಲ್ಲ ಅರ್ಥ. ನಾನು ಜಯಂತಿಗೂ ಪ್ರಮೋಷನ್ ಕೊಡ್ತಾ ಇದ್ದೀನಿ, ಯಾಕಂದ್ರೆ ಅವಳಿಗೆ ಎಕ್ಸ್ಪೀರಿಯನ್ಸ್ ಇದೆ, ಟ್ಯಾಲೆಂಟ್ ಇದೆ. ಮೈನಾ, ಈ ಕಂಪನಿಗೆ ನಿಮ್ಮ ಅವಶ್ಯಕತೆ ಇದೆ, ಅದಕ್ಕೆ ನಿಮ್ಮನ್ನ ಸೂಪರ್ವೈಸರ್ ಆಗಿ ನಾನು ಹೈರ್ ಮಾಡ್ತಾ ಇರೋದು. ಆ್ಯಂಡ್ ಯು ಆರ್ ಟ್ಯಾಲೆಂಟೆಡ್ ಮೈನಾ. ನಿನಗೆ ಡೆಡಿಕೇಶನ್ ಇದೆ, ಪ್ಯಾಷನ್ ಇದೆ, ಟ್ಯಾಲೆಂಟ್ ಇದೆ. ಸೊ ಸೂಪರ್ವೈಸರ್ ಆಗಿ ಕೆಲಸ ಮಾಡೋದ್ರಲ್ಲಿ ಏನಿದೆ? ಆ್ಯಂಡ್ ಇದು ವೆಡ್ಡಿಂಗ್ ಗಿಫ್ಟ್ ಅಂತ ಹೇಳಿದ್ದು ನಿಮ್ಮ ಮದುವೆ ಒಂದು ಮೆಮೊರಿ ಆಗಿರಲಿ ಅಂತ ಅಷ್ಟೇ. ಅದೇ ಸರ್ ನನ್ನ ಸಮಸ್ಯೆ. ಏನು ಸಮಸ್ಯೆ? ಆನಂದ್ ಜಯಂತಿಗೆ ಹೇಗೆ ಮದುವೆ ಆಗಿದೆ, ನಿನಗೂ ಧ್ರುವಂಗೂ ಅದೇ ರೀತಿ ಮದುವೆ ಆಗಿದೆಯಲ್ವಾ? ಆದ್ರೆ ಸರ್, ನನ್ ಕುತ್ತಿಗೆಗೆ ತಾಳಿ ಬಿದ್ದಿದ್ರು ಅದು ಮದ್ವೆ ಅಲ್ಲ ಅಂತ ನಾನು ಅವತ್ತೇ ಹೇಳಿದ್ದೀನಿ. ನೋಡಿ, ನೀವು ಜಯಂತಿ ಅಕ್ಕನ್ಗೆ ಪ್ರಮೋಷನ್ ಕೊಟ್ಟಿರೋದು ನನಗೆ ನಿಜವಾಗ್ಲೂ ಸಂತೋಷನೇ. ಅವ್ರಿಗೆ ಅನುಭವ, ಅರ್ಹತೆ ಎರಡೂ ಇದೆ, ಆದ್ರೆ ನನ್ನಲ್ಲಿಲ್ಲ ಸರ್. ಕರೆಕ್ಟ್ ಆಗಿ ಹೇಳ್ದೆ. ಅಪರೂಪಕ್ಕೆ ಇವತ್ತೇ ನೀನ್ ಸರಿಯಾಗಿ ಮಾತಾಡಿದ್ದು. ಬಾಲರಾಜ್, ನಮ್ಮಿಬ್ರಿಗೆ ಮದ್ವೆ ಮಾಡ್ಸೋದಿಕ್ಕೆ ನೀವು ಜಯಂತಿ ಅಕ್ಕಂಗೂ ಆನಂದ್ ಅಣ್ಣಂಗೂ ಹೇಗ್ ಮದ್ವೆನ ಏರ್ಪಾಡ್ ಮಾಡಿದ್ರೋ ಅದೇ ತರ ನನ್ನನ್ನು ಸೂಪರ್ವೈಸರ್ ಮಾಡೋದಿಕ್ಕೆ ಜಯಂತಿ ಅಕ್ಕನ್ಗೂ ಸೂಪರ್ವೈಸರ್ ಪಟ್ಟ ಕೊಡ್ತಿದ್ದೀರಾ ಅಂತ ಅನ್ನಿಸ್ತೈತೆ. ಇದು ಜಯಂತಿ ಅಕ್ಕಂಗ್ ಮಾಡ್ತಿರೋ ಅವಮಾನದ ಸಮ ಸರ್. ಅದ್ ಮಾತ್ರ ಅಲ್ಲ ಸರ್, ಇದನ್ನ ನೀವು ಮದ್ವೆ ಉಡುಗೊರೆ ಅಂತ ಹೇಳ್ತಿದ್ದೀರಾ. ಆನಂದ್ ಅಣ್ಣಂಗೂ ಜಯಂತಿ ಅಕ್ಕನ್ಗೂ ಈ ಮದ್ವೆ ಒಂದು ಸಂತೋಷವಾಗಿರೋ ಘಟನೆ. ಈ ಅಧಿಕಾರನ ಅವರು ಆನಂದ ಪಡ್ಬೋದು, ಆದ್ರೆ ನನ್ನ ಪ್ರಕಾರ ನನ್ನ ಮದ್ವೆ ಒಂದು ಅಪಘಾತ. ಈ ಮದ್ವೆನ ನಾನು ಮನ್ಸಲ್ಲಿ ಇಟ್ಕೊಳ್ಳೋಕ್ಕೂ ನನಗಿಷ್ಟ ಇಲ್ಲ. ಅದಕ್ಕೋಸ್ಕರ ನೀವು ಕೊಡ್ತಿರೋ ಈ ಪಟ್ಟನೂ ನಂಗಿಷ್ಟ ಇಲ್ಲ. ನನ್ ಕುತ್ಕೆಲ್ ತಾಳಿ ಇದೆ ಅಂದ್ರೆ ನನ್ ಕುಟುಂಬಕ್ಕಾಗ್ಲಿ ಗೊತ್ತೋ ಗೊತ್ತಿಲ್ದೇನೋ ಇವ್ರು ನನಗ್ ತಾಳಿ ಕಟ್ಬಿಟ್ರು. ಇವ್ರಿಗಲ್ಲಿ ಯಾವುದೇ ಒಂದ್ ತೊಂದರೆ ಆಗ್ಬಾರ್ದು ಅಂತ ಒಂದೇ ಒಂದು ಉದ್ದೇಶಕ್ಕೋಸ್ಕರ ಈ ತಾಳಿನ ಇಟ್ಕೊಂಡಿದೀನಿ. ಅದ್ ಬಿಟ್ರೆ ಈ ತಾಳಿಗೆ ಯಾವ ಬೆಲೆನೂ ಇಲ್ಲ ಸರ್. ನೋಡಿ, ನೀವು ಜಯಂತಿ ಅಕ್ಕನ್ಗೆ ಅಧಿಕಾರ ಕೊಟ್ಟಿರೋದು ನನಗ್ ತುಂಬಾ ಸಂತೋಷ ಇದೆ, ಆದ್ರೆ ನನಗ್ ಬೇಡ.
ರಮ್ಯ ಅವರೇ, ಸರ್ ಪುಷ್ಪಕು ಪ್ರೊಡಕ್ಷನ್ ಆಫೀಸಿಂದ ಬಂದ್ನಾ? ಇನ್ನೂ ಬಂದಿಲ್ಲ ಸರ್. ಹೌದಾ? ಅದು ನನ್ನ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಒಂದು ಫೈಲ್ ಬಿಟ್ಟು ಬಂದೆ, ತಂದು ಕೊಡ್ತೀರಾ? ಹಾ ಸರಿ ಸರ್. ಈ ಪುಷ್ಪಕು ಕಾರ್ ಕೀನ ಕೈಯಲ್ಲಿ ಹಿಡ್ಕೊಂಡು ಹೋಗಿದಾನೋ ಇಲ್ಲ ಇಲ್ಲೇ ಎಲ್ಲಾದ್ರೂ ಇಟ್ಟು ಹೋಗಿದಾನೋ? ಯಾವುದಕ್ಕೊಂದ್ಸರಿ ಹುಡುಕ್ ನೋಡೋಣ. ಮೈನಾ, ಬರ್ತಾ ಬರ್ತಾ ನೀನ್ ಮಾತಾಡ್ತಿರೋದು ಸರಿ ಇಲ್ಲ ಮೈನಾ. ನೀನ್ ಈ ತರ ಮಾತಾಡ್ತಿರೋದು ಪುಷ್ಪಕ್ ಸರ್ಗೆ ಅವಮಾನ ಆಗ್ತಾ ಇದೆ ಅಂತನಾದ್ರೂ ನಿಂಗೆ ಅರ್ಥ ಆಗ್ತಾ ಇದೆಯಾ ಇಲ್ವಾ? ಇಲ್ಲ ಅಕ್ಕ, ನಾನ್ ಯಾರಿಗೂ ಅವಮಾನ ಆಗೋ ತರ ಮಾತಾಡ್ತಿಲ್ಲ. ನೀವೆಲ್ರೂ ನನ್ನನ್ನ ತಲೆ ಮೇಲೆ ಎತ್ಕೊಂಡ್ ಮೆರೆಸ್ತಾ ಇದೀರಲ್ವಾ, ಅದಕ್ ನಾನು ಅರ್ಹಳಲ್ಲ ಅಂತ ಹೇಳ್ತೀವ್ನಿ. ನನ್ನ ಯೋಗ್ಯತೆಗ್ ಮೀರಿದ್ದು ನನ್ಗ್ಯಾವ್ದು ಬೇಡ. ಮೈನಾ, ಅದು ಉಷಾ ಬಿಡು. ಇವಳ ಹತ್ರ ಮತ್ತೆ ಮತ್ತೆ ಮಾತಾಡೋದ್ರಿಂದ ಇವಳ ನಿರ್ಧಾರ ಏನ್ ಬದ್ಲಾಗಲ್ವಲ್ಲ. ಇವಳಿಗೆ ಇವಳ ಪ್ರತಿಭೆ ಬಗ್ಗೆ ಅರಿವಿಲ್ದೇ ಇರ್ಬೋದು, ಆದ್ರೆ ನಮ್ಗೆಲ್ಲ ಅದ್ರ ಬಗ್ಗೆ ತುಂಬಾ ಚೆನ್ನಾಗ್ ಗೊತ್ತಿದೆ. ಅದಕ್ಕೆ ತಾನೇ ಇವಳು ಸೂಪರ್ವೈಸರ್ ಆಗ್ಲಿ ಅಂತ ನಾವಿಷ್ಟೆಲ್ಲ ಆಸೆ ಪಡ್ತಿದೀವಿ. ಪುಷ್ಪಕ್ ಸರ್, ಸಾರಿ ಸರ್, ಇವಳಿಗೆ ಆ ಪೋಸ್ಟ್ ಬೇಡ ಅಂದ್ಮೇಲೆ ನನ್ಗೂ ಆ ಸೂಪರ್ವೈಸರ್ ಪೋಸ್ಟ್ ಬೇಡ.